ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಸರ್ಕಾರ ರಚನೆ ಮಾಡೋಕ್ಕೆ, ಸರ್ಕಾರ ಕಡೆ ಹೊಸ ರಚನೆ ಮಾಡೋಕ್ಕೆ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದವರು ಬೇಕು, ಬಿ ಜೆ ಪಿ ಪಕ್ಷದವರು ಬೇಕು. ಆದರೆ ಬೆಳಗಾವಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ಅಥವಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಾತಿನಿಧ್ಯ ಕೊಡಬೇಕಾದಾಗ ಬಿ ಜೆ ಪಿ ಆಯ್ತು ಕಾಂಗ್ರೆಸ್ ಆಯ್ತು ಮಲತಾಯಿ ಧೋರಣೆ ಮಾಡ್ತಾರಂತ ಒಬ್ಬರು ಹಿರಿಯ ಕಾರ್ಯಕರ್ತರು ಭಾಳ ಮನುಷ್ಯ ನೋವಿನಿಂದ ಹೇಳಿದ್ರು. ಅವ್ರು ಬಿ ಜೆ ಪಿಯ ಹಿರಿಯ ಕಾರ್ಯಕರ್ತರೊಬ್ಬರು. ಯಾಕಂದರೆ ಬಿ ಜೆ ಪಿ ಪಕ್ಷಕ್ಕೆ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಇವತ್ತಿಗೂ ಪಕ್ಷ ಅಧಿಕಾರಕ್ಕೆ ಬರಬೇಕು. ಬೆಳಗಾವಿ ಜಿಲ್ಲಾದಾಗ ಅನೇಕ ಜನ ಶಾಸಕರಾಗಬೇಕು, ಸಂಸದರಾಗಬೇಕು, ಆ ನಿಗಮ ಮಂಡಳಿಯೊಳಗೆ ಆಗಬೇಕು. ಆದರೆ 2008ರಿಂದ ನಂತರ ಇಲ್ಲಿ 2 ಬಾರಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೂ ಪೂರ್ಣ ಪ್ರಮಾಣದಾಗ ಬರಲೇ ಇಲ್ಲ. ಆಪ್ರೇಷನ್ ಬಿ ಜೆ ಪಿ ಮಾಡ್ಯಾನ ಅಧಿಕಾರಕ್ಕೆ ಬಂತು 2 ಸಲ ಬಂದಾಗ. 2 ಸಲ ಅಧಿಕಾರಕ್ಕೆ ಬಂದಾಗ ಬೆಳಗಾವಿ ಜಿಲ್ಲೆದವ್ರ ಎಷ್ಟು ಜನ ಶಾಸಕರಿದ್ರಂತ ನನಗೆ ಪ್ರಶ್ನೆ ಮಾಡಕತ್ರ. 10-11 ಜನ, 12-13 ಜನ. ಒಟ್ಟಾರೆ ನಾವು 2 ಸಲ ಬಂದಾಗ ಬಿ ಜೆ ಪಿ ಬೆಳಗಾವಿ ಜಿಲ್ಲಾದಿಂದ ಭಾಳ ಕೊಡುಗೆ ಕೊಟ್ಟೈತ್ರಿ. ಆದರೆ ದುರ್ದೈವ ರಮೇಶ್ ಜಾರಕಿಹೊಳಿ ಅವ್ರ ನಂತರ ಯಾರನ್ನೂ ಇಲ್ಲಿ ಬಿ ಜೆ ಪಿ ಅವರ ಉಸ್ತುವಾರಿ ಮಂತ್ರಿ ಬೆಳಗಾವಿ ಜಿಲ್ಲಾಕ್ಕೆ ಮಾಡಲಿಲ್ಲ. ಆ ನಂತರದ ಬೆಳವಣಿಗೆಗಳು ನೋಡ್ರೆ ಆ ಬಿ ಜೆ ಪಿ ಒಳಗೆ ಏನು ಕಚ್ಚಾಟಾಗಿ ಏನು ಮಾಡ್ತಾರೋ ಎಂತ ಮಾಡ್ತಾರೋ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು ಅವರು. ಅಂದರೆ ಒಟ್ಟಾರೆ ನಮ್ಮ ಹೈಕಮಾಂಡ ಬೆಳಗಾವಿ ಜಿಲ್ಲಾನ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಸೀಟ್ ಆರಿಸಿ ತೊಗೊಂಬರ್ರಿ ಅಂತಾರೆ ಅವರು. ಒಟ್ಟಾರೆ ಸೀಟ ಆರಿಸಿ ತೊಗೊಂಬರ್ಬೇಕು, ಅಧಿಕಾರಕ್ಕೆ ತರಬೇಕು ಅಂತ ಹೇಳ್ತಾರೆ. ಕೆಲವು ಮಂದಿ ಬೆಳಗಾವಿ ಒಳಗೆ ಕೆಲವು ಮಂದಿ ತಮ್ಮ ಸ್ವಂತ ತಾಕತ್ ಮ್ಯಾಗೂ ಆರಿಸಿ ಬರ್ತಾರೆ ಬಿ ಜೆ ಪಿಯಿಂದ. ಈಗ ಉಮೇಶ್ ಕತ್ತಿ ಅವರಾತು, ಅಭಯ್ ಪಾಟೀಲ್ರಾತು, ಜಾರಕಿಹೊಳಿ ಸಹೋದರರಾತು, ಕೆಲವು ಮಂದಿ ತಮ್ಮ ಸ್ವಂತ ತಾಕತ್ ಮ್ಯಾಗ ಯಾವುದೇ ಪಾರ್ಟಿ ಇಲ್ದ್ರೂ ಆರಿಸಿ ಬರ್ತಿರ್ತಾರೆ. ಆದರೆ ಟಿಕೆಟ್ ಕೊಡೋತ್ನಾಗೂ ಬಿ ಜೆ ಪಿ ತಪ್ಪಿ ಬಿಡ್ತೈತೆ. ಅದು ಏರೇ ಆಗುವತ್ತು ಯಾಕ್ರಿ. ಆದರೆ ಬೆಳಗಾವಿ ಜಿಲ್ಲೆಗೆ ಯಾವುದೇ ಸರ್ಕಾರಗಳು ಬಂದಾಗ ಒಂದು ಪಾರ್ಲಿಮೆಂಟ್ ಅಂದರೆ ಒಟ್ಟು ಸತತವಾಗಿ ಬೆಳಗಾವಿ ಲೋಕಸಭಾ ಬಂತು, ಕೆನರಾ ಲೋಕಸಭಾ ಒಂದು ಅರ್ಧ ಬರ್ತೈತಿ. ಒಟ್ಟು ಆ ನಂತರ ಈ ಚಿಕ್ಕೋಡಿ ಪಾರ್ಲಿಮೆಂಟ್ನಾಗ ಸತತ ಜಗಜೀವಣಿ ಅವರಿಂದ ಹಿಡ್ಕೊಂಡು MP ಯಾವಾಗೂ ನಮ್ಮಲ್ಲಿ ತಪ್ಪಿಲ್ಲ. ಈ ಸಲ ಪ್ರಿಯಾಂಕಾ ಜಾರಕಿಹೊಳಿ ಅವರು ಆರಿಸಿ ಬಂದರು. ಆ ನಂತರ ಕೆನರಾದಾಗ ಸತತವಾಗಿ ಲೋಕಸಭೆಗೆ ನಮ್ಮ ಜನ ಬಿ ಜೆ ಪಿಗೆ ಆರಿಸಿಕೊಟ್ಟೈತಿ. ಆಮ್ಯಾಗ ಬೆಳಗಾವಿ ಒಳಗೆ ಸತತ ಒಂದು ಉದಾಹರಣೆ ಕೊಟ್ಟರು ಅವರು. ಇವತ್ತು ಜಗದೀಶ್ ಶೆಟ್ಟರ್ ಇಲ್ಲಿ ಮತದಾರಲ್ಲ, ಅವ್ರನ್ನ ಇಲ್ಲಿ ಬೆಳಗಾವಿದ ಲೋಕಸಭಾದಾಗ ನಮ್ಮ ಬೆಳಗಾವಿಯ ಅಭಿಮಾನಿಗಳು, ಪಕ್ಷದ ಅಭಿಮಾನಿಗಳು ಅವ್ರನ್ನ ಆರಿಸಿಕೊಟ್ಟಿದ್ದಾರೋ. ಆದರೆ ಬೆಳಗಾವಿಗೆ ಏನೋ ಒಂದು ಕೊಡಬೇಕಾದ್ರೆ MLC ಆಗಲಿ MP ಆಗಲಿ ಕೊಡಬೇಕಾಗಿತ್ತು. ನಮ್ಮ ಜಿಲ್ಲೆಗೆ ಮಲ್ತಾಯಿ ಧೋರಣೆ ಮಾಡ್ತೈತಿ. ಉಸ್ತುವಾರಿ ಮಂತ್ರಿನೂ ಮಾಡೋದಿಲ್ಲ. ಪಕ್ಷದ ಸಂಘಟನೆ ಒಳಗೂ ಬೆಳಗಾವಿ ಜಿಲ್ಲಾದಾಗ ಅಂಥ ಮಂದಿ ಇಲ್ಲೇನ್ರಿ. ಸ್ವಂತ ಹೆಸರು ಮ್ಯಾಗ ಸೀಟ್ಗಳು ಆರಿಸಿ ತರುವಂಥ ಮಂದಿ ಐತಿ. ಸಂಘಟನೆದಾಗೂ ಪ್ರಾತಿನಿಧ್ಯ ಕೊಡೋದಿಲ್ಲ, MLC ಆಗೋದ್ರಾಗ ಕೊಡೋದಿಲ್ಲ, MP ಆಗೋದ್ರಾಗ ಕೊಡೋದಿಲ್ಲ. ಒಟ್ಟಾರೆ ಧಾರವಾಡ ಹುಬ್ಳಿನ ಅಂತಾರು. ಅದಕ್ಕಾಗಿ ಅವರ ಈ ನಿಮ್ಮ ಒಂದು ವಾಹಿನಿ ಒಳಗೆ ಇದ್ರ ಬಗ್ಗೆ ನೀವು ಪ್ರಸಾರ ಮಾಡಿರಿ. ಯಾಕಂದ್ರೆ ಬಿ ಜೆ ಪಿ ಮಲ್ತಾಯಿ ಧೋರಣೆ ಮಾಡ್ತೈತಿ. ಅದನ್ನು ಮಾಡಬಾರ್ದು. ಯಾಕಂದ್ರೆ ನಮ್ಮಂಥ ಪ್ರಾಮಾಣಿಕ ಕಾರ್ಯಕರ್ತರು ಇವತ್ತು ದುಡ್ಡು ಇಲ್ದ ಬಿ ಜೆ ಪಿ ಅವ್ರನ್ನ ಆರಿಸಿ ಕಳಿಸ್ತೇವೆ ನಾವು. ಆರಿಸಿ ಬಂದ್ಮ್ಯಾಗ MLC ಆಗಲಿ MLA ಆಗಲಿ ಯಾವುದೇ ಕಾಡ ಬೂಡ ಇಂಥವನ್ನ ಬೇರೆ ಜಿಲ್ಲಾದವ್ರನ್ನ ತಂದು ಕೊಡ್ತಾರೆ. ಉಸ್ತುವಾರಿ ಅವ್ರನ್ನ ಮಾಡ್ತಾರೆ. ಅದಕ್ಕೆ ದಯಮಾಡಿ ಇದನ್ನೊಂದು ಎಚ್ಚರಿಕೆ ಮಾಡಿರಿ. ಯಾಕೋ ಒಂದು ನೋವಿನಿಂದ ಹೇಳಿದ್ದೇನೆ ಇದನ್ನು. ದಯಮಾಡಿ ನನ್ನ ನೋವು ಅರ್ಥ ಮಾಡ್ಕೊಂಡು ನೀವು ಎಪಿಸೋಡ್ ಮಾಡ್ರಿ ಅಂದರು. ಇದೊಂದು ಬಿ ಜೆ ಪಿ ಹೈಕಮಾಂಡ್ ಗಮನಕ್ಕೆ ತರತ್ತೇನೆ. ಯಾಕಂದ್ರೆ ಮೊನ್ನೆ ಸತತವಾಗಿ ಈರಣ್ಣ ಕಡಾಡಿ ಅವರಾತು, ಪ್ರಭಾಕರ್ ಕೋರೆ ಅವರಾತು, ಅನೇಕ ಜನರು ಇಲ್ಲಿ ಇವತ್ತು ರಾಜ್ಯಸಭಾ ಮೆಂಬರ್ ಆಗಿದ್ದರು. ಇವತ್ತಿಗೂ ಒಂದು ಬೆಳಗಾವಿಗೆ ರಾಜ್ಯಸಭಾ ಕೊಡಬಹುದಿತ್ತು. ಆದರೆ ಹುಬ್ಳಿ ಧಾರವಾಡಕ್ಕೆ ಹೋದರು. ಹುಬ್ಳಿ ಧಾರವಾಡದವ್ರ ಅವ್ರ ಬಿ ಜೆ ಪಿ ಪರಿಸ್ಥಿತಿ ಏನೈತಿ ಎಲ್ಲರಿಗೂ ಗೊತ್ತೈತಿ. ಅದಕ್ಕೆ ದಯಮಾಡಿ ಈ ಬೆಳಗಾವಿಗೆ ಸರ್ಕಾರ ಮಾಡೋಕ್ಕೆ MLAಗಳ್ನ ಆರಿಸ್ತರಕ್ಕೆ ಪಕ್ಷ ಸಂಘಟನೆ ಮಾಡೋಕ್ಕೆ ಬೆಳಗಾವ್ದವ್ರು ಬೇಕು. ಆದ್ರೆ ಪದಾಧಿಕಾರಿಗಳಾಯ್ತು, ನಾಮಿನಿ ನಿರ್ದೇಶನ ಆಯ್ತು, ಅಥವಾ MLC MLAಗಳಾಯ್ತು ಮಾಡೋತ್ನಾಗ ಯಾಕೋ ಮಲ್ತಾಯಿ ಧೋರಣೆ ಮಾಡ್ತೈತಿ. ಇದನ್ನು ಬಿ ಜೆ ಪಿ ಅವ್ರಿಗೆ ಎಚ್ಚರ ಮಾಡ್ರಿ ಅಂದಿದ್ದಕ್ಕೆ ಬಿ ಜೆ ಪಿ ಹೈಕಮಾಂಡ್ಗೆ ಅವನ್ನ ಹೇಳೋ ಸಲುವಾಗಿ ಇದನ್ನು ಹೇಳಿದ್ದೇನೆ. ನಮಸ್ಕಾರ.